ಹಾಯ್ ಹಲೋ ಫ್ರೆಂಡ್ಸ್, ಖಜಾನೆ 2 ನಲ್ಲಿ ಗ್ರಾಮ ಪಂಚಾಯಿತಿಯ ಅಥವಾ ಗೌರ್ಮೆಂಟ್ನ ಯಾವುದೇ ಅಕೌಂಟ್ ನಂಬರ್ ಆ್ಯಡ್ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೀನಿ. ಮೊದಲಿಗೆ ಎಟು ಲಾಗಿನ್ ಆಗಿ ಅಲ್ಲಿ TDO ರೋಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ತಕ್ಷಣ ಈ ಕಡೆ ಬಿಲ್ ಆ್ಯಂಡ್ ವೆರಿಫಿಕೇಷನ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಮೂರನೇ ಆಪ್ಷನ್ ವೆರಿಫಿಕೇಷನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಗೌರ್ಮೆಂಟ್ ಅಕೌಂಟ್ ವೆರಿಫಿಕೇಷನ್ ಕ್ಲಿಕ್ ಮಾಡಿ. ಇಲ್ಲಿ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ. ಅಂದರೆ ಆಮೇಲೆ ನಿಮ್ಮ ಆಫೀಸಲ್ಲಿ ಯಾವ ಬ್ಯಾಂಕಿನ ಅಕೌಂಟ್ ಇದೆ ಆ ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಬ್ರ್ಯಾಂಚ್, ನಿಮ್ಮ ಬ್ಯಾಂಕಿನ ಬ್ರ್ಯಾಂಚನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ನೆಟ್ವರ್ಕ್ ಇಶ್ಯೂಯಿಂದ ನಾನು ಸ್ವಲ್ಪ ಲೋಡಿಂಗ್ ಆಗ್ತಾ ಇದೆ. ಬ್ರಾಂಚ್ ಆದಮೇಲೆ ಇಲ್ಲಿ ಕಸ್ಟಮರ್ ಐ ಡಿ ಅಂತ ಇದೆಯಲ್ಲ, ಕಸ್ಟಮರ್ ಐ ಡಿ ಕ್ಲಿಕ್ ಮಾಡಿ. ಅಲ್ಲಿ ಕಸ್ಟಮರ್ ಐ ಡಿನ ಎಂಟ್ರಿ ಮಾಡಬೇಕು. ಕಸ್ಟಮರ್ನೇ ಅಂದರೆ ನಿಮ್ಮ ಪಾಸ್ಬುಕ್ಕಲ್ಲಿ ಪ್ರೆಸಿಡೆಂಟ್ ಆ್ಯಂಡ್ ಪಂಚಾಯತ್ ಸೆಕ್ರೆಟರಿ ಹೆಸರು ಯಾವ ಹೆಸರು ಇರುತ್ತೆ ಅದನ್ನು ಎಂಟ್ರಿ ಮಾಡಿ. ಅಕೌಂಟ್ ನಂಬರ್ ಎಂಟ್ರಿ ಮಾಡಿ. ನಿಮ್ಮ ಅಕೌಂಟು ಏರಿಯಲ್ಲಿ ಓಪನ್ ಆಗಿದೆ ಅಂಥೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ಸ್ಕೀಮ್ ನಿಮ್ಮ ನೇಮ್ ಗೊತ್ತಿದ್ರೆ ಸ್ಕೀಮ್ ಹೆಸರು ಹಾಕಿ, ಇಲ್ಲಾಂದರೆ ಎಣ್ಣೆ ಅಂತ ಕ್ಲಿಕ್ ಮಾಡಿ, ಏನಾಗಲ್ಲ. ಏಜೆನ್ಸಿ ನೇಮ್ ಅಂದರೆ ಪಾಸ್ಬುಕ್ಕಲ್ಲಿ ಯಾವುದೇ ಹೆಸರು ಇರುತ್ತೆ ಅದೇ ಏಜೆನ್ಸಿ ನೇಮಲ್ಲಿ ಮಾಡ್ಕೊಳ್ಳಿ. ಯಾವ ಪರ್ಪಸ್, ಆ ಅಕೌಂಟ್ನ ಪರ್ಪಸ್ ಏನು ನಿಮ್ಮ ಪಂಚಾಯತಿಯಲ್ಲಿ ಅಂತೇಳಿ ಅಲ್ಲಿ ಟೈಪ್ ಮಾಡಿ. ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇದು ಕೂಡ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಎಸ್ ಅಂತ ಕ್ಲಿಕ್ ಮಾಡುವೆ. ಇಲ್ಲಿ ಗೌರ್ಮೆಂಟ್ ಆರ್ಡರ್ ಕೇಳುತ್ತೆ. ಎಸ್ ಅಂತ ಕ್ಲಿಕ್ ಮಾಡಿದರೆ ನೀವು ಗೌರ್ಮೆಂಟ್ ಆರ್ಡರನ್ನು ಕಾಪಿನ ಅಪ್ಲೋಡ್ ಮಾಡಬೇಕಾಗುತ್ತೆ. ಗೌರ್ಮೆಂಟ್ ಆರ್ಡರ್ ನಂಬರ್ ಎಂಟ್ರಿ ಮಾಡೋಗುತ್ತೆ. ಅದು ಎನ್ನೋ ಅಂತಲೇ ಕ್ಲಿಕ್ ಮಾಡ್ಕೊಳ್ಳಿ. ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ತದನಂತರ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಬರುತ್ತೆ. ಅದೇ ರೀತಿ ನೀವು ನಿಮ್ಮ ಪಂಚಾಯತಿಯಲ್ಲಿ ಎಷ್ಟು ಅಕೌಂಟ್ ಇದೆಯೋ ಅಷ್ಟು ಅಕೌಂಟನ್ನು ಎಂಟ್ರಿ ಮಾಡಿಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡ ತಕ್ಷಣ ವೆರಿಫೈ ಮಾಡಿ. ನೆಕ್ಸ್ಟ್ ಸ್ಟೆಪ್ ಬರುತ್ತೆ, ನಿಮ್ಮ DSCನ ಕನೆಕ್ಟ್ ಮಾಡಬೇಕು. DSC ಕನೆಕ್ಟ್ ಮಾಡಿದ ತಕ್ಷಣ ವೆರಿಫಿಕೇಷನ್ ಕಂಪ್ಲೀಟ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.